ಶಿವಮೊಗ್ಗದಲ್ಲಿ KS ಈಶ್ವರಪ್ಪ ಬಿಜೆಪಿ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತೀನಿ ಅಂತ ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಅವರ ಜೊತೆಗೆ ಸಂಧಾನದ ಮಾತುಕತೆಯನ್ನು ಬಿಜೆಪಿ ಕೈ ಬಿಟ್ಟಿದೆ. ಈಗ ಈಶ್ವರಪ್ಪನವರು ತಮ್ಮ ಚುನಾವಣಾ ಪ್ರಚಾರದಲ್ಲಿ ನರೇಂದ್ರ ಮೋದಿಯವರ ಭಾವಚಿತ್ರವನ್ನು ಬಳಸೋದಕ್ಕೆ ಮುಂದಾಗಿದ್ದಾರೆ. ಮೋದಿ ಫೋಟೋ ಇಟ್ಕೊಂಡು ಈಶ್ವರಪ್ಪ ಎಲೆಕ್ಷನ್ನಲ್ಲಿ ಫೈಟ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಮೋದಿ ಭಾವಚಿತ್ರವನ್ನು ಬಳಸೋದಕ್ಕೆ ಅನುಮತಿಯನ್ನ ಕೋರ್ತಾ ಇದ್ದಾರೆ ಈಶ್ವರಪ್ಪ. ಮೋದಿ ಭಾವಚಿತ್ರವನ್ನು ನಾನು ಚುನಾವಣೆಯಲ್ಲಿ ಬಳಸ್ತೀನಿ ಎನ್ನುವ ನಿರ್ಧಾರಕ್ಕೆ ಈಶ್ವರಪ್ಪನವರು ಬಂದಿದ್ದಾರೆ. ಅದಕ್ಕೋಸ್ಕರ ಕೋರ್ಟ್ನಲ್ಲಿ ಕೇವಿಯಟ್ ಅನ್ನು ಹಾಕಿದ್ದಾರೆ. ಕಾನೂನಾತ್ಮಕವಾಗಿ ತಮ್ಮನ್ನ ಯಾರಾದರೂ ತಡೆಯುವಂತಹ ಪ್ರಯತ್ನವನ್ನ ಮಾಡಿದ್ರೆ ಅದನ್ನ ಕಾನೂನಾತ್ಮಕವಾಗಿಯೇ ಎದುರಿಸೋದಕ್ಕೆ ಈಶ್ವರಪ್ಪ ಕೋರ್ಟ್ನಲ್ಲಿ ಕೇವಿಯಟ್ ಅನ್ನು ಸಲ್ಲಿಕೆ ಮಾಡಿದ್ದಾರೆ. ಭಾರತದ ಪ್ರಧಾನಿಯ ಭಾವಚಿತ್ರವನ್ನು ಉಪಯೋಗಿಸುತ್ತಿದ್ದೇನೆ, ಸಂವಿಧಾನದಲ್ಲಿ ಮೋದಿ ಪ್ರಧಾನಿಯ ಭಾವಚಿತ್ರವನ್ನ ಬಳಸೋದಕ್ಕೆ ಅವಕಾಶ ಇದೆ. ಭಾವಚಿತ್ರದ ವಿರುದ್ಧ ಅಂದ್ರೆ ಈಗಾಗಲೇ ಬಳಸ್ತಾ ಇದ್ದಾರೆ ಈಶ್ವರಪ್ಪ ತಮ್ಮ ಪ್ರಚಾರದ ಪೋಸ್ಟರ್ಗಳಲ್ಲಿ, ಸಭೆಗಳಲ್ಲಿ ಮೋದಿಯವರ ಭಾವಚಿತ್ರವನ್ನು ಬಳಸ್ತಾ ಇದ್ದಾರೆ. ಅದನ್ನ ವಿರೋಧಿಸಿ ಬಿಜೆಪಿ ಏನಾದರೂ ಕೋರ್ಟ್ ಮೊರೆ ಹೋದರೆ ನನ್ನ ವಾದವನ್ನ ಆಲಿಸಿ ಅಂತ ಕೇವಿಯಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ. ಈಶ್ವರಪ್ಪ ಏನು ಅನುಮತಿಯನ್ನ ಕೋರ್ತಾ ಇಲ್ಲ ಕೋರ್ಟಿಂದ, ಒಂದು ಅರ್ಜಿಯನ್ನ ಸಲ್ಲಿಸಿ ಮೋದಿ ಭಾವಚಿತ್ರನ ಬಳಸ್ತೀನಿ ಅಂತ ಅನುಮತಿಯನ್ನ ಈಶ್ವರಪ್ಪ ಕೇಳ್ತಾ ಇಲ್ಲ, ಈಗಾಗಲೇ ಬಳಸ್ತಾ ಇದ್ದಾರೆ. ತಾವು ಮೋದಿಯವರ ಫೋಟೋವನ್ನ ಬಳಸ್ತಿರುವಂತಹ ವಿರುದ್ಧ ಬಿಜೆಪಿ ಏನಾದರೂ ಕೋರ್ಟ್ ಮೊರೆ ಹೋದರೆ ನನ್ನ ವಾದವನ್ನ ಆಲಿಸಿ ಅಂತ ಕೇವಿಯಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ. ಈ ರೀತಿಯಾದಂತಹ ಕೇವಿಯಟ್ ಅನ್ನ ಬೇರೆ ಬೇರೆ ಪ್ರಕರಣದಲ್ಲಿ ಸಲ್ಲಿಕೆ ಮಾಡ್ತಾರೆ. ಏಕಾಏಕಿ ಕೋರ್ಟ್ ತಮ್ಮ ವಿರುದ್ಧ ಆದೇಶವನ್ನ ಕೊಡಬಾರದು ಅನ್ನುವ ಕಾರಣಕ್ಕೆ ಕೇವಿಯಟ್ ಅನ್ನ ಸಲ್ಲಿಸಲಾಗುತ್ತೆ. ನೀವು ಮೋದಿಯ ಫೋಟೋವನ್ನು ಯೂಸ್ ಮಾಡಬೇಡಿ ಅಂತ ಏನಾದರೂ ಕೋರ್ಟ್ ಏಕಾಏಕಿ ಆದೇಶ ಮಾಡಬಾರ್ದು, ತಮ್ಮ ವಾದವನ್ನು ಆಲಿಸಿ ಅನ್ನುವ ಕಾರಣಕ್ಕಾಗಿ ಈಶ್ವರಪ್ಪ ಕೇವಿಯಟ್ ಅನ್ನು ಸಲ್ಲಿಕೆ ಮಾಡಿದ್ದಾರೆ. ಇದೇ ರೀತಿಯ ಮತ್ತೊಂದು ಪ್ರಕರಣ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರಿತ್ತು. ಮಹಾರಾಷ್ಟ್ರದಲ್ಲಿ NCP 2 ಬಣಗಳಾಗಿ ಒಡೆದು ಹೋಗಿದೆ. ಒಂದು ಬಣ ಅಜಿತ್ ಪವಾರ್, ಮತ್ತೊಂದು ಬಣ ಶರದ್ ಪವಾರ್. ಅಜಿತ್ ಪವಾರ್ ಬಣದ ನಾಯಕರು ಶರದ್ ಪವಾರ್ ಅವರ ಫೋಟೋವನ್ನು ಬಳಸ್ತಾ ಇದ್ರು. ಈ ಕೇಸ್ ಸುಪ್ರೀಂ ಕೋರ್ಟ್ಗೆ ಹೋಗಿತ್ತು. ಸುಪ್ರೀಂ ಕೋರ್ಟ್ಗೆ ಇತ್ತೀಚೆಗಷ್ಟೇ ಒಂದು ಆರ್ಡರ್ ಮಾಡಿದೆ, ಶರದ್ ಪವಾರ್ ಅವರ ಫೋಟೋವನ್ನು ನೀವು ಬಳಸಬಾರ್ದು, ನಿಮ್ಮ ಐಡೆಂಟಿಟಿ, ನಿಮ್ಮ ಫೋಟೋಗಳನ್ನು ಇಟ್ಕೊಂಡು ಚುನಾವಣಾ ಪ್ರಚಾರ ಮಾಡಿ, ಡೋಂಟ್ ಯೂಸ್ ಶರದ್ ಪವಾರ್ ಫೋಟೋ ಅಂತ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿತ್ತು. ಅದೇ ನಿರ್ಧಾರ ಇದು ಕೂಡ ಕೋರ್ಟ್ ಮೆಟ್ಟಿಲೇರಿದ್ರೆ, ಇದುವರೆಗೂ ಬಿಜೆಪಿ ಕೋರ್ಟ್ಗೆ ಅರ್ಜಿಯನ್ನ ಹಾಕಿಲ್ಲ. ಈಶ್ವರಪ್ಪನವರೇ ಮುಂಜಾಗ್ರತೆಯಾಗಿ ಒಂದು ಕೋರ್ಟ್ಗೆ ಕೇವಿಯಟ್ ಅನ್ನ ಮಾಡಿದ್ದಾರೆ. ಒಂದು ವೇಳೆ ಬಿಜೆಪಿ ಕೋರ್ಟ್ಗೆ ಹೋಗಿದ್ದೇ ಆದರೆ ಶರದ್ ಪವಾರ್ ಕೇಸಲ್ಲಿ ಏನಾಯಿತು ಅದೇ ಈ ಕೇಸ್ನಲ್ಲೂ ಆಗಬಹುದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.